ಕ್ಷೇತ್ರ ಜನತೆಗೆ ನಾನು ಏನು ಮಾತು ಕೊಟ್ಟಿದ್ದೀನಿ ಅದನ್ನು ಪೂರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಮ್ಮ ಕೆಲವು ನಾಯಕರು ನಮಗೆ ಅವಕಾಶಗಳನ್ನು ಕೊಟ್ಟಿಲ್ಲ. ನಾನು ಮೂಲತಃ ರೈತ ಹಾಗೂ ಗೋಪಾಲಕ, ಅದರಿಂದ ಈ ಫೀಲ್ಡಲ್ಲಿ ನಿಲ್ಲಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಇಲ್ಲಿರ್ತಕ್ಕಂಥ ಒಬ್ಬ ಉತ್ತಮವಾದ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ. ತಿಮ್ಮರಾಜು ಅಂತಕ್ಕಂಥವರು ಮುಂಚೂಣಿಯಲ್ಲಿದ್ದರು. ಅವ್ರ ಮೇಲೆ ನಾವು ಪೈಪೋಟಿ ಮಾಡಬಾರ್ದು ಅಂತೇಳಿ ಈ ಕ್ಷೇತ್ರದಲ್ಲಿ ನಾವು ಅವರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡಿದೋ. ಅದರಿಂದ ಅಕಸ್ಮಾತ್ ಈ ಸಾರಿ ಅವ್ರನ್ನೂ ಕೇಳಿದೆ. ಇಲ್ಲ, ಈ ಸಾರಿ ನಿಂತ್ಕೊಳ್ಳಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ. ಕರೆಕ್ಟಾಗಿ ಹೇಳಿದ್ರು ಅವರು, ಆರೋಗ್ಯ ಸರಿ ಇಲ್ಲ ನನಗೆ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಬೇಡ ನೀವೇ ನಿಂತ್ಕೊಳ್ಳಿ ಅಂತೇಳಿ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ನನಗೆ ಬಂದು ಕ್ಯಾನ್ವಾಸ್ ಕೂಡ ಮಾಡಿದರು. ಪಾಪ ಎಲ್ಲರೂ ಮನವೊಲಿಸಿದ್ರು, ಎಲ್ಲ ಮಾಡಿದ್ರು. ಏನೋ ದೈವವಶಾತ್ ಅವರ ಮರಣ ಇತ್ತೇನೋ, ಇದುವರೆಗೂ ಇರಬೇಕಾಗಿತ್ತು. ಇನ್ನೊಂದು ವಾರ ಕಾಲ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಅವ್ರಿಗೆ ಅವಕಾಶವನ್ನು ಕೊಟ್ಕೊಂಡು ಮಾಡಿದೋ. ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಾದ್ರೆ ಕೆಲವು ನಾಯಕರಿದ್ದರು, ಅಲ್ಲಿ ಬಿಡಲ್ಲ. ಇಲ್ಲೂ ಕೂಡ ಮುನಿರಾಮು ಅಂತಕ್ಕಂಥವರು ಸ್ವಲ್ಪ ಅಡ್ಡ ಬಂದರು. ನಮ್ಮ ಎಲ್ಲ ಮಿತೈಷಿಗಳು ನಮಗೆ ಅವಕಾಶವನ್ನು ಕೊಡು, ಅವ್ರಿಗೆ ಈಗಾಗಲೇ ಕೊಡಬೇಕಾಗಿತ್ತು, ಈಗಲಾದರೂ ಬಂದವ್ರೆ ಅಂತೇಳಿ ಏನೋ ಕೆಲವರು ಯಾರು ಕುಹಿಗಳು ನಮ್ಮನ್ನು ತಾತ ಅಂತ ಕುಹಿಕೆ ಮಾಡವ್ರೆ. ಆದರೆ ನಾನು ಹೇಳ್ತೀನಿ, ದೇಹಕ್ಕಷ್ಟೇ ವಯಸ್ಸಾಗೋದು, ಮನಸ್ಸಿಗೆ ಯಾವತ್ತೂ ವಯಸ್ಸಾಗಿರಲ್ಲ, ವಯಸ್ಸಾಗಿರೋದೇ ಇಲ್ಲ. ಅದಕ್ಕೆ ಮತ್ತೊಂದು ದೇಹವನ್ನು ಸೇರಿ ಅದು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಅದರಿಂದ ನನಗೆ ಏನು ಮನಸ್ಸಿಗೆ ಯಾವುದು ಆ ಥರ ಇಲ್ಲ. ನಾನು ಕೂಡ ಇವತ್ತಲೂ ಕೂಡ ಯಾವ ಕೆಲಸವನ್ನು ಮಾಡಬಲ್ಲೆ, ಎಲ್ಲವನ್ನು ಮಾಡಬಲ್ಲೆ, ಒಳ್ಳೆಯ ಕಾರ್ಯಗಳನ್ನ ಮಾಡೋದಕ್ಕೆ ನಾನು ಸತ್ಸಿದ್ಧವಾಗಿರ್ತೀನಿ. ನಾವು ಈ ಒಂದು ಕ್ಷೇತ್ರದಲ್ಲಿ ಅನೇಕ ಕುಂಠಿತಗಳಿದ್ದಾವೆ. ಆಮೇಲೆ ಈ ಹಣಗಳನ್ನ ಭಾಳ ದುರುಪಯೋಗ ಮಾಡ್ತಾರೆ. ಇವತ್ತಿನ ಸಹ 27 ಪೈಸಾ ಒಂದು ಬಮೂಲ್ ಟ್ರಸ್ಟ್ ಅಂತಕ್ಕಂಥ ಟ್ರಸ್ಟ್ಗೆ ಅದು ಒಂದು ಟ್ರಸ್ಟ್ ಅಂತ ಮಾಡಿರು ಅದು ದುರುಪಯೋಗ ಆಗ್ತಾ ಇದೆ. ಬಮೂಲ್ ಟ್ರಸ್ಟ್ ಹಣ ಏನಂದರೆ 27 ಪೈಸಾ ಪ್ರತಿಯೊಬ್ಬ ಹಾಲು ಕರಿತಕ್ಕಂಥ 1 ಲಕ್ಷ ಲೀಟ್ರ್ ಬಂದರೆ 25 ಲಕ್ಷ ರೂಪಾಯಿ ಅಲ್ಲಿ ಹೊರಟೋಗುತ್ತೆ. ಅದರಿಂದ ಈ ಒಂದು ಕಾರ್ಯ ಆಗಬಾರ್ದು. ಆ ಬಮೂಲ್ ಟ್ರಸ್ಟಲ್ಲಿರ್ತಕ್ಕಂಥ ಹಣವನ್ನು ಯಾರ ತಾಲೂಕಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ನನ್ನ ತಾಲೂಕಿಗೆ ನಾನು ಇದನ್ನು ವಾಗ್ದಾನ ಕೊಟ್ಟಿದ್ದೀನಿ. ಇದನ್ನು ಎಷ್ಟು ಸೊಸೈಟಿಗಳಿಗೆ ಯಾವ ರೀತಿ ಆಗಬೇಕು, ಅವ್ರ ಪಾಲು ಅವ್ರಿಗೆ ಬರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈ ಹಿಂದೆ ಇದ್ದಕ್ಕಂಥವ್ರು ಪ್ರತಿಭಾ ಪುರಸ್ಕಾರ ಅಂತ ಒಂದು ಸ್ಕೀಮ್ ಇದೆ ನಮ್ಮಲ್ಲಿ. ಅದಕ್ಕೆ ಇಷ್ಟು % ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತಾರೆ. ಕಡೆ ಫೆಬ್ರವರಿ 4 ಕೊಟ್ಟಿರ್ತಕ್ಕಂಥ ಚೆಕ್ಕನ್ನು ಮೇಗ್ ಕೊಡ್ತಾವ್ರೆ. ಅದು ಇವತ್ತಿಗೂ ಕೂಡ ಬೇಕಾದಷ್ಟು ಮಕ್ಕಳಿಗೆ ಅದು ತಲುಪಿಲ್ಲ. ಇಷ್ಟು ಕೆಲಸಗಳು ಮಾಡ್ತಾರೆ. ಆಮೇಲೆ ಆಯಾ ಸೊಸೈಟಿಗಳಿಗೆ ಏನು ಬೇಕೋ ಅದನ್ನು ತಗೊಂತಾರೆ. ಅವ್ರ ಹಣ ಅಲ್ವಾ, ನಾನು ಅದನ್ನ ತಗೊಂಡು ಯಜಮಾನಿಕೆ ಮಾಡೋದು ಏನದೆ? ಅವ್ರ ಹಣವನ್ನು, ಅವ್ರ ದುಡ್ಡು 27 ಪೈಸಾ ಅವ್ರು ಕರೆದಾಗ್ತಂಥ ದುಡ್ಡಲ್ಲಿ ಅದು ಹೋಗಿ ನಿಂತಿರ್ತದೆ. ಆ ದುಡ್ಡನ್ನು ಯಾರಾದರೂ ಮರಣ ಹೊಂದೋರಿಗೆ ಕೊಡಲ್ಲ. ಅವ್ರು ಯಾರೋ ಅವನಿಗೆ ಬೇಕಾದರೆ ಮಾತ್ರ ಕೊಡ್ತಾನೆ, ಇಲ್ಲ ಬೇರೆಯವ್ರಿಗೆಲ್ಲ ಕೊಡಲ್ಲ. ಅದನ್ನು ತಾನು ಎಲ್ಲೋ ಒಂದು ಮಾಡಿ ನಾನು ಏನೋ ತಂದು ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. ಅದನ್ನು ನಾನು ಮಾಡಲ್ಲ. ಯಾವ ಸೊಸೈಟಿಗಳಿಗೆ ಯಾರ್ಯಾರು ಕಷ್ಟ ಬಿದ್ದು ದುಡ್ಡು ಎಷ್ಟಿದೆ ಅಷ್ಟು ದುಡ್ಡನ್ನು ಅವ್ರಿಗೆ ಕೊಡಿಸ್ಬೇಕು ಅಂತ ಪ್ರಯತ್ನ ಬೀಳ್ತೀನಿ. ನಮ್ಮ ತಾಲೂಕಿನಲ್ಲಿ ಒಂದು 10-12 ಕಡ್ಡಕ್ಕೆ ಇರಲ್ದ ಆಗ್ಬೋದು. ಈ ವರ್ಷ ಕೆಲವು ಜಾಗದ ತೊಂದರೆಗಳಿಂದ ಮಾಡಿದ್ರೆ ನಮ್ಮ ಬಮೂಲಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 7 ಲಕ್ಷ ರೂಪಾಯಿಸು ಭೂಮಿ ಕೊಂಡ್ಕೊಳಕ್ಕೆ ಕೂಡ ಕೊಡ್ತಾವ್ರೆ. ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಏನೋ ಮಾಡಿ ಕೊಡ್ತಕ್ಕಂಥ ಕೆಲಸ ನಾನು 5 ವರ್ಷ ಇಳಿಯೋದ್ರೊಳಗಾಗಿ ಫುಲ್ ಫಿಲ್ ಮಾಡೋಕ್ಕೆ ಮಾತು ಮಾಡ್ತೀವಿ. ಕಾರ್ಯಕರ್ತರು ಏನು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ, ಅವರ ಆಶೋತ್ತರಗಳು ಅವ್ರು ಏನು ಮಾಡಬೇಕು ಅವ್ರ ಮಾರ್ಗದರ್ಶನದಲ್ಲೇ ನಾನು ಅವರು ಕೂತ್ಕೊಂಡು ಮಾರ್ಗದರ್ಶನ ಮಾಡಿ ಯಾವ ರೀತಿ ಈ ಬಮೂಲನ್ನು ನಾವು ನಮ್ಮ ಕ್ಷೇತ್ರವನ್ನು, ನೆಲಮಂಗಲ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು ಅಂತ ಕೆಲಸ ನಾನು ಮಾಡ್ತೀನಿ. ಒಂದು ಎರಡನೇದಾಗಿ ಈ ಒಂದು ಬಮೂಲಲ್ಲಿ ಅಥವಾ KMF ಅಲ್ಲಿ ಏನಾಗ್ತದೆ, ಕೆಲವು ಔಷಧಿಗಳು ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಅಷ್ಟೇ ಅವ್ರ ಕೈಲಾಗೋದು. ಅವರಲ್ಲಿ ಇರೋದು ಅಷ್ಟೇ. ಒಂದು ಎಕ್ಸ್ರೇ ಬೇಕು, ಹೈಟೆಕ್ ಆಸ್ಪತ್ರೆ ಬೇಕು ಅವಕ್ಕೆ. ಸೊ ಅದಕ್ಕೊಂದು ವೆಹಿಕಲ್ಸ್ ಅಂತ ಮಾಡಿಸಿ
ಅದನ್ನು ಎಲ್ಲ ಕಡೆ ಯಾವ ಕಾಲು ಕೈ ಮುರ್ಕಂತವೆ, ಅನೇಕ ಕಾರಣಗಳಿಂದ ಒಂದಕ್ಕೊಂದು ಕಾದಾಡಿ ಆಗ್ಬೋದು, ಅಥವಾ ಎಲ್ಲೋ ಬಂದ್ರಿಕೊ ಬಿದ್ದು ಗಗ್ಗಳು ಹಾಕ್ಕೊಂಡು ಮುರ್ಕಂತವೆ. ಅಂಥದನ್ನ ರಿಪೇರಿ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ರಿಪೇರಿ ಮಾಡ್ತಾರೆ ಕರೆಕ್ಟಾಗಿರಲ್ಲ ಅದು. ಅದರಿಂದ ಅಂಥ ಒಂದು ಆಸ್ಪತ್ರೆ ಮಾಡಿಸ್ಬೇಕು ಅಂತೇಳಿ ನಾನು ಎಲ್ಲ ನಿರ್ದೇಶಕರಿಗೆ ಈಗಾಗಲೇ ಹೇಳಿದ್ದೀನಿ. ನೀವು ಹಿರಿಯರಿದ್ದೀರಾ, ನಿಮ್ಮ ಮಾರ್ಗದರ್ಶನ ಮಾಡೋಣ ಅಂತ ಕೂಡ ಅವ್ರು ನಮ್ಗೆ ಭರವಸೆ ಕೊಟ್ಟವ್ರೆ. ಅವರೆಲ್ಲರ ಮನಸ್ಸನ್ನು ಗೆದ್ದು ಒಂದು ಒಳ್ಳೆ ಹೈಟೆಕ್ ಆಸ್ಪತ್ರೆಯನ್ನು ಮಾಡಿ, ಯಾವುದು ಕಾಲು ಮುರ್ಕಂತದೆ ಅದನ್ನು ತಗೊಂಡೋಗಿ ರಿಪೇರಿ ಮಾಡಿ, ಅದಕ್ಕೆ ಕಟ್ಟಾಗ್ತಕ್ಕಂಥ ಜಾಗ ಎಲ್ಲ ಮಾಡಬೇಕು. ಆಸ್ಪತ್ರೆ ಅಂದರೆ ಅದಕ್ಕೆ ಅಷ್ಟು ದಿನ ಎಷ್ಟು ದಿನ 7 ದಿನ ಬೇಕಾ 8 ದಿನ ಬೇಕಾ ಶುಶ್ರೂಷೆ ಮಾಡಿ ಅದು ಮೂಲ ಮಾಲೀಕ ಯಾರೋ ಅವನಿಗೆ ತಲುಪಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ.